ಸೊ ಇವತ್ತು ನಮ್ಮ ಆಟೋಮೇಟಿವ್ ಪ್ರಾಡಕ್ಟ್ಗೆ ನಮ್ದು ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಮಾಡ್ತಿದೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇಂದ. ಸೊ ನಿಮ್ಮ ಹೆಲ್ಪ್ ಬೇಕಾಗುತ್ತೆ ಇವತ್ತಿಗೆ. ಸಡನ್ ಆಗಿ ಬಂದ್ಬಿಟ್ಟು ಆಟೋಮೋಟಿವ್ ಟಾರ್ಗೆಟ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಂತ ಒಂದು ಸೈಕಲ್ ಟೈಮ್ ಅಂತ ಇರುತ್ತೆ ಅಲ್ವಾ. ಬಟ್ ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೊಂಡು ಮಾಡ್ಬೋದಲ್ವಾ? ಸಡನ್ ಆಗಿ ಕೇಳಿದ್ರೆ ಮ್ಯಾನ್ ಪವರ್ ಕಷ್ಟ ಆಗುತ್ತೆ. ಒಂದು ನಿಮಿಷ ನಾವು ಚೆಕ್ ಮಾಡ್ತೀನಿ. ಹಲೋ ಕಲ್ಪನಾ, ಸ್ವಲ್ಪ ಕ್ಯಾಬಿನಿಗೆ ಬನ್ನಿ. ಹೇಳಿ ಸರ್. ಇದು ಆಟೋಮೋಟಿವ್ TVS ಬಂದ್ಬಿಟ್ಟು ಇವತ್ತಿನ ಪ್ಲಾನ್ ಬಂದ್ಬಿಟ್ಟು 200ಗೆ ಜಾಸ್ತಿ ಮಾಡ್ತಿದ್ದಾರೆ. 100 ಇಂದ 200 ಜಾಸ್ತಿ ಮಾಡಿ ಡಬಲ್ ಮಾಡ್ತಿದ್ದಾರೆ. ನಿಮ್ದು ಏನಾದ್ರು ಕನ್ಸರ್ನ್ ಇದೆಯಾ? ಸರ್ ಇವತ್ತು ಮ್ಯಾನ್ ಪವರ್ಗೆ ಅಲೈನ್ ಮಾಡಿಬಿಟ್ಟು ಟಾರ್ಗೆಟ್ ರೀಚ್ ಮಾಡಿ. ಓಕೆ, ಡೈಲಿ ಪ್ಲಾನ್ ಬಂದ್ಬಿಟ್ಟು 100 ಇತ್ತು. ಓಕೆ, ಇನ್ನು ಮುಂದೆ ಟುಡೇ ಪ್ಲಾನ್ ಬಂದ್ಬಿಟ್ಟು 200. ಟಾರ್ಗೆಟ್ ಅಚೀವ್ ಆಗಲೇಬೇಕು. ಎನಿ ಕಾಸ್ಟ್. ಶೂರ್. ಓಕೆ. ಟಾರ್ಗೆಟ್ 100 ಇರೋದು. ಇವತ್ತಿಗೆ ಒಂದು 200 ಮಾಡಬೇಕು. ಕಸ್ಟಮರ್ ಕಮಿಟ್ಮೆಂಟ್ ಇದೆ. ಟೆಲಿ ಕಂಡೀಷನ್ ಮಿಸ್ ಆಗೋದಿಲ್ಲ. ಓಕೆನಾ? ಟಾರ್ಗೆಟ್ ರೀಚ್ ಆಗಬೇಕು. ಭಾಗ್ಯ 10 ಕೋರ್ಸ್ ಕಂಟಿನ್ಯೂಸ್ ಟ್ರೈನ್ ಬರ್ತಾ ಇದೆ. ಅದಕ್ಕೆ ಇದನ್ನ ಪ್ಯಾರಾಮೀಟರ್ ಚೇಂಜ್ ಮಾಡಿ ಪಾಸ್ ಮಾಡಿದ್ರೆ ಔಟ್ಪುಟ್ ಕ್ಲಿಯರ್ ಆಗಿರುತ್ತೆ. ನೀನು ಹಾಗೆ ಬುಕ್ ಮಾಡಿ. ಬೇಡ 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 ನಾಳೆ ಮುಂದೆ ನಾವು ಈ ವೆಹಿಕಲ್ ತಗೊಳ್ಳಿ ಅಥವಾ ಬೇರೆ ಪ್ರಾಬ್ಲಮ್ ಆಗುತ್ತೆ. ಬೇರೆಯವ್ರ ಜೀವನಕ್ಕೆ ನಾವು ಪ್ರಾಬ್ಲಮ್ ಆಗುತ್ತೆ. ಬೇಡ, ಇದನ್ನ ರಿವರ್ಸ್ ಮಾಡಿಬಿಟ್ಟು ಕಳಿಸೋಣ. ಓಕೆ ಸರಿ, ರಿವರ್ಸ್ ಮಾಡಿ ಪಾಸ್ ಮಾಡಿ ಸರ್. ನಾನು ಅವಾಗಲೇ ಹೇಳಿದ್ದೆ ಪೆನ್ ಬೋರ್ಡು ಕಂಟಿನ್ಯೂಸ್ ಪೇನ್ ಬರ್ತಾ ಇದೆ ಅಂತ. ಇವಾಗ ಬೋರ್ಡ್ನ ಪ್ಯಾರಾಮೀಟರ್ ಚೇಂಜ್ ಮಾಡಿ ಟೆಸ್ಟ್ ಮಾಡಿ ಕಳಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟು ರಿಕನ್ವಿನ್ಸ್ ಮಾಡಿ ನೀವು ಇವಾಗ ಶಿಪ್ಮೆಂಟ್ ಕೊಡೋಕ್ಕಾಗಲ್ಲ ಅಂತೇಳಿ. ಓಕೆ ಗುಡ್. ನಾನು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಹೇಳ್ತೀನಿ. ಓಕೆನಾ? ನೀವು ರಿವರ್ಕ್ ಮಾಡಿಸಿ ಚೆಕ್ ಮಾಡ್ಕೊಂಡು ಓಕೆ ಆದಮೇಲೆ ಮೂವ್ ಮಾಡಿ. ಕ್ಲಿಯರಾ? ಓಕೆ. ಸರ್ ಇವತ್ತಿನ ಟಾರ್ಗೆಟ್ 200 ಇತ್ತು ಸರ್. 190 ಅಷ್ಟೇ ಪಾಸ್ ಆಗಿದೆ. 10 ನಂಬರ್ ಸ್ವಲ್ಪ ಡಿಬಲ್ ಮೂವ್ ಆಗ್ತಿದೆ, ರಿವರ್ಕಲ್ಲಿದೆ. ಅದಕ್ಕೆ ಇವತ್ತು ಟಾರ್ಗೆಟ್ ಬಂದು 200 ಹೇಳಿರೋದ್ರಿಂದ 190 ಅಷ್ಟೇ ಶಿಪ್ಮೆಂಟ್ ಕಳ್ಸೋಕ್ಕಾಗೋದು. ಸ್ವಲ್ಪ ಮಾತಾಡಿ ಕನ್ವಿನ್ಸ್ ಮಾಡಬೇಕಿತ್ತು ಸರ್. ಏನು ಮಾಡೋದು, ಪಾಸ್ ಮಾಡೋದಲ್ಲ? ಇಲ್ಲ ಸರ್, ಅದು ರಿವರ್ಕ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಮೂವ್ ಮಾಡೋಕ್ಕಾಗುತ್ತೆ. 10 ನಂಬರ್ ಸ್ವಲ್ಪ ಡಿಲೇ ಆಗುತ್ತೆ ಸರ್. ಸರ್ ನೀವು 200 ಇವತ್ತು ಶಿಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ನಮ್ಮ ಹತ್ರ 190 ಪಾಸ್ ಇದೆ. 10 ನಂಬರ್ಸ್ ಫೇಲರ್ಸ್ ಇದೆ. ಫೇಲರ್ಸ್ನ ಶಿಪ್ಮೆಂಟ್ ಮಾಡ್ಬೋದಿತ್ತು. ಬಟ್ ನೆಕ್ಸ್ಟ್ ಕಸ್ಟಮರ್ಗೂ ಸಹ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಕಸ್ಟಮರ್ಗೂ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಕಡೆಯಿಂದ ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ 10 ನಂಬರ್ಸ್ನ ಆಗಲ್ಲ ಸರ್. ಓಕೆ, ನೋ ಇಶ್ಯೂ. ವೆಲ್ ಆ್ಯಂಡ್ ಗುಡ್. ಥ್ಯಾಂಕ್ ಯು ಫಾರ್ ದ ಕ್ವಾಲಿಟಿ ಬೋರ್ಡ್ಸ್. ಥ್ಯಾಂಕ್ ಯು ಸರ್.